ಎಲ್ಲರೂ ಸ್ಕ್ವೇರ್ 1 to 30 ಮಿನಿಮಮ್ ಕಲ್ತಿರ್ಲೇಬೇಕು. ನೆಕ್ಸ್ಟ್ ಇಯರ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 529. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 529? 23 ಮ್ಯಾಮ್. 23. Now 23 into 5. ನಾವು ನೋಡಿ 23 into 5 ಆನ್ಸರ್ ಏನು ಬರುತ್ತೆ? 5 into 3 15. ನೆಕ್ಸ್ಟ್ 1 ಕ್ಯಾರಿ ಆಯ್ತಾ? ನೆಕ್ಸ್ಟ್ 5 into 2 10. 10 plus 1 ಏನಾಯ್ತು? 11 ಆಯ್ತು. ಅಥವಾ ಇದನ್ನ ಜಸ್ಟ್ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 23 ಟೇಬಲ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ 23 into 5. ನಾನು ಈ 23ನ 20 plus 3 ಅಂತ ಸ್ಪ್ಲಿಟ್ ಮಾಡ್ಕೊಬೋದಾ? ಫಸ್ಟ್ ಇವಾಗ ಏನು ಮಾಡಿ, ಆ 20ನ 5 ಜೊತೆ ಮಲ್ಟಿಪ್ಲೈ ಮಾಡಿ. 25 100 ಅದನ್ನ ಬರ್ಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 3 into 5 ಏನಾಯ್ತು? 15 ಆಯ್ತು. ಸೊ 100 plus 15 ಏನಾಯ್ತು? ನಮಗೆ ಆನ್ಸರು 115 ಆಯ್ತು. ದಟ್ ಇಸ್ ದ ವ್ಯಾಲ್ಯೂ ಆಫ್ 23 into 5. ನಾವು ಇವಾಗ ಒಂದಾಯ್ತು. ಸ್ಕ್ವೇರ್ ರೂಟ್ ಆಫ್ 529 into 5 ಪಾರ್ಟ್ ಮುಗೀತು. ಮೈನಸ್ 15% ಆಫ್ 220. ಎಗೇನ್ ಆ 15% ನಾನು 10% ಪ್ಲಸ್ 5% ಅಂತ ಬರ್ಕೊಬೋದಾ? ಇವಾಗ 10% ಯಾವುದೋ ಒಂದು ಕೊಟ್ಟಿರೋ ನಂಬರ್ನ 10% ಕಂಡುಹಿಡಬೇಕು ಅಂತ ಅಂದ್ರೆ ರೈಟ್ ಸೈಡ್ ಇಂದ ಒಂದು ಡಿಜಿಟ್ ಆದ್ಮೇಲೆ ನಾನು ಡೆಸಿಮಲ್ ಪಾಯಿಂಟ್ ನ ಇಡಬೇಕು. ಅವಾಗ 10% ವ್ಯಾಲ್ಯೂ ಏನಾಯ್ತು? 22 ಆಯ್ತು. ಇದು 10% ವ್ಯಾಲ್ಯೂ. ಮತ್ತೆ ನಾನು 5% ವ್ಯಾಲ್ಯೂ ಕಂಡುಹಿಡಬೇಕು. 10% ವ್ಯಾಲ್ಯೂ 22 ಆದ್ರೆ ಹಾಫ್ ಆಫ್ 10% ಅಂದ್ರೆ 5%. ಸೊ ವಾಟ್ ಈಸ್ ದ ಹಾಫ್ ಆಫ್ 22 ಹಿಯರ್? ದಟ್ ಈಸ್ 11. So 22 plus 11 ಏನಾಯ್ತು? 33 ಆಯ್ತು. This is the 15% of 220 plus x is equal to, again 120% ಅಂದ್ರೆ ನಾನು ಹೇಗೆ ಬರ್ಕೊಂತೀನಿ? 100% plus 20%. ನಾವು here 100% of given number ಅಂತಂದ್ರೆ ಆ ಕೊಟ್ಟಿರೋ ನಂಬರೇ ಆಗಿರುತ್ತೆ, ಪ್ಲಸ್ 20%. 20% ಫಸ್ಟ್ 10% ಕಂಡುಹಿಡ್ಕೊಬೇಕು ಅಂದ್ರೆ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ತೀನಿ. ಅವಾಗ 10% ವ್ಯಾಲ್ಯೂ ಏನಾಯ್ತು? 16 ಆಯ್ತು. 20% ವ್ಯಾಲ್ಯೂ ಬೇಕು ಅಂದ್ರೆ 10% ವ್ಯಾಲ್ಯೂಗೆ ಮಲ್ಟಿಪ್ಲೈ ಬೈ 2 ಮಾಡಿದಾಗ 16 into 2 32 ಬಂತು. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ 160 plus 32? 192. ಇವಾಗ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು. ಇವಾಗ ನೋಡಿ, 5 ಅಲ್ಲಿ 3 ಹೋದ್ರೆ ಏನಾಯ್ತು? 2 ಬಂತಾ? 11 ಅಲ್ಲಿ 3 ಹೋದ್ರೆ ಏನಾಯ್ತು? 8 ಬಂತಾ? ಸೊ 115 ಮೈನಸ್ 33 ಏನಾಯ್ತು? 82 ಬಂತು. 82 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 192. ಬಟ್ ನನಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ನಾನು ಏನ್ ಮಾಡಬೇಕು? 192 ಮೈನಸ್ 82. ವಾಟ್ಸ್ ದ ಆನ್ಸರ್? ಬಟ್ ದಟ್ ಈಸ್ 110. So here what's the option? Option B.